ಈ ಮುಂದೆ ಪ್ರಸ್ತುತ ವಿಷಯವನ್ನು ಆಧರಿಸಿ ಪರಮಪೂಜ್ಯರು ಪಾವನಮೂರ್ತಿಗಳಾಗಿರುವ ಶ್ರೀ ಅಭಿನವ ರೇವಣಸಿದ್ಧ ಮಹಾಸ್ವಾಮಿಗಳವರು ಶಿವಾನಂದ ಮಠ ಹರಳಿಕಟ್ಟಿ ಪೂಜ್ಯರು ಉಪದೇಶಾಮೃತವನ್ನು ಕರುಣಿಸಬೇಕಾಗಿ ಅವರ ಪಾವನ ಪಾದಾರವಿಂದಗಳಲ್ಲಿ ಪ್ರಣಾಮಗಳೊಂದಿಗೆ ಪ್ರಾರ್ಥನೆಗಳು. ಜನನಿ ಜನಕೌಸ್ತತ ತತ್ವೋಪದೇಶಕರ್ತಾರಂ ನತ್ವಭಕ್ತಿ ಪುರಶ್ವರಂ ಪ್ರಾತಸ್ಮರಣೀಯ ಪೂಜ್ಯಪಾದ ಜಗದ್ಗುರು ಸಿದ್ಧಾರೂಢ ಯತೀಶ್ವರರ, ಜಗದ್ಗುರು ಮೌನಯೋಗಿ ಗುರುನಾಥರೂಢ ಯತೀಶ್ವರರ, ಜಗದ್ಗುರು ಶಿವಾನಂದ ಯತೀಶ್ವರರ ಶ್ರೀಚರಣಕ್ಕೆ ವಂದಿಸಿ ಈ ಎಲ್ಲ ಇವತ್ತಿನ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿಕೊಂಡಂಥ ಪೂಜ್ಯರು, ಪ್ರಾತಸ್ಮರಣೀಯರು, ಮಾತೃದಯದ ಮಹಾಂತರೆನಿಸಿದಂಥ ಜಗದ್ಗುರು ಶಿವಾನಂದ ಭಾತ್ಯ ಅಪ್ಪಂಗಳವರ ಶ್ರೀಚರಣಕ್ಕೆ, ಜಗದ್ಗುರು ಪೂಜ್ಯಪಾದ ಸದ್ಗುರು ಅಭಿನವ ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಶ್ರೀಚರಣಕ್ಕೆ, ಅವರಿವರೆಲ್ಲದೆ ವೇದಿಕೆ ಮೇಲೆ ಉಪಸ್ಥಿತರಾದಂಥ ಎಲ್ಲ ಪೂಜ್ಯರ ಶ್ರೀಚರಣಗಳಿಗೆ ಅನಂತ ವಂದನೆ ಸಮರ್ಪಣೆ ಮಾಡಿ ಭಾಳ ಸಂತೋಷ. ಜಗದ್ಗುರು ಸಿದ್ಧಾರೂಢಜ್ಜವರು ನಿತ್ಯದಲ್ಲಿ ಸತ್ಸಂಗದ ಬಗ್ಗೆ ಬಹಳ ಒತ್ತು ಕೊಟ್ಟಿದ್ದಾರೆ. ಒಂದು ಮಂಗಳಾರತಿ, ಪ್ರಸಿದ್ಧವಾದಂಥ ಮಂಗಳಾರತಿ, ನಿತ್ಯದಲ್ಲಿ ಉಪದೇಶವರದು. ಉತ್ತಮರಿಗೆ ತತ್ವಮಸಿ ಅರ್ಥವ ಬೋಧಿಸಿದ, ಉಕ್ಷವಾಹನ ಶಂಕರನ ಉಚ್ಚಾರವ ಮಾಡಿಸಿದ. ನಿತ್ಯದಲ್ಲಿ ಸತ್ಸಂಗ ನಾವು ಮಾಡ್ತಿದ್ವಿ ಅಂತಂದ್ರೆ ಒಂದು ಕ್ಷಣ ಹೊತ್ತು ಜಗದ್ಗುರು ಸಿದ್ಧಾರೂಢರ ಸಾನ್ನಿಧ್ಯದಲ್ಲಿ ಮನುಷ್ಯರು ಸತ್ಸಂಗ ಅಲ್ಲ, ಪಶು ಪಕ್ಷಿಗಳು ಸಹಿತ ಸಿದ್ಧಾರೂಢರ ದರ್ಶನ ಮಾಡಿಕೊಂಡು ಅವರು ದಿನಾನಲ್ಲಿ ಶಾಸ್ತ್ರ ಹೇಳುವಾಗ ಕಾಗೆ ಕುಂತು ಶಾಸ್ತ್ರ ಕೇಳ್ತಿದ್ವಂತ, ಮಂಗ ಕುಂತು ಶಾಸ್ತ್ರ ಕೇಳ್ತಿದ್ವಂತ. ಅವು ಕೂಡ ಕೇಳಿ ಸಿದ್ಧಾರೂಢರ ಪಾದಕ್ಕೆ ನಮಸ್ಕಾರ ಮಾಡಿ ಮುಕ್ತರಾದಂಥ ಒಂದು ಸಿದ್ಧಾರೂಢರಂತ ನನ್ನ ಭಾವನೆ. ಪಶು ಪಕ್ಷಿಗಳು ಸಹಿತ ಉಪದೇಶ ಮಾಡಿದ್ದಾರೆ. ಅವ್ರ ಚರಿತ್ರೆಯನ್ನು ನಾವು ಕೇಳಿದ್ದೇವೆ. ಕಾಗಿನ ಸಹಿತ ಬಂದು ಶಾಸ್ತ್ರ ಕೇಳ್ತಿತ್ತು, ಅದು ಸತ್ಸಂಗ ಮಾಡ್ತಿತ್ತು. ಅಲ್ಲಿಂದ ಮಂಗ ಬಂದು ಶಾಸ್ತ್ರ ಕೇಳ್ತಿದ್ದು ಅನ್ನುವಂಥ ನಾವು ಕೇಳಿದ್ದೇವೆ. ಆದ್ದರಿಂದ ನನ್ನ ಅನುಭವದೊಳಗೆ ಬಸವಾದಿ ಶರಣರಾದ ನಂತರ, ಬಸವಣ್ಣನವರು ಹೋದ ನಂತರ 800 ವರ್ಷದಿಂದ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಬಸವಣ್ಣನ ಒಂದು ಕಲ್ಪನೆಯನ್ನು ಸಾಕಾರ ಮಾಡಿದವರು ಯಾರು ಅಂತಂದರೆ ಜಗದ್ಗುರು ಸಿದ್ಧಾರೂಢರು. ಅವ್ರದ್ದೇನು ಕಲ್ಪನೆ ಇತ್ತು? ಜಾತ್ಯತೀತವಾಗಿ ಎಲ್ಲರೂ ಒಂದೇ ಅನ್ನುವಂಥ ಭಾವನೆಯನ್ನು ಬಸವ ಕಲ್ಪನೆ ಇತ್ತು, ಬಸವಣ್ಣನ ಕಲ್ಪನೆ ಇತ್ತಲ್ಲ. ಅವ್ರದ್ದು ಇನ್ನೂ ಕಲ್ಪನೆ ಒಂದಿಷ್ಟು ಅರ್ಗಲೇ ಆಯಿತು. ಅವರ ಕಲ್ಪನೆ ಇನ್ನೂ ಒಂದಿಷ್ಟು ಕಡಿಮೆ ಆಯಿತು. ಯಾಕೆ ಅಂತ ಕೇಳಿದ್ರೆ ಅವರ ಕಲ್ಪನೆ ಈಡೇರಲಿಲ್ಲ. ಒಂದು ವಚನದೊಳಗೆ ಹಾಡಿದ್ದಾರೆ ಅವರೇ, ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಿ, ನಾವು ಬಂದ ಕಾರ್ಯಕ್ಕೆ ನೀವು ಬಂದಿರಿ, ನೀವು ಬಂದ ಕಾರ್ಯಕ್ಕೆ ನಾವು ಬಂದೆವು, ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರು. ವಚನದವರು, ನಾನು ಬಂದ ಕಾರ್ಯಕ್ಕೆ ನೀವು ಬಂದಿರಿ, ನೀವು ಬಂದ ಕಾರ್ಯಕ್ಕೆ ನಾವು ಬಂದಿರಿ, ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದ. ಕಲ್ಯಾಣವೆಂಬುದು ಪಣಿತಿಯಾಗಿತ್ತು, ನೀವೆಲ್ಲರೂ ತೈಲರಾಗಿದ್ದೀರಿ, ನಾನು ತೈಲವಾದೆನು, ಎಲ್ಲರೂ ಬತ್ತಿಯಾದರು, ಪ್ರಭುದೇವರು ಜ್ಯೋತಿಯಾದರು. ಆದರೆ ಮುಂದೊಂದು ವಚನ ಹೇಳ್ತಾರೆ, ಅದೇ ವಚನದೊಳಗೆ ಬತ್ತಿ ಪಣಿತಿ ಹೊಡೆದಿತ್ತು, ತೈಲ ಚೆಲ್ಲಿತ್ತು, ಆಮೇಲೆ ಆ ಜ್ಯೋತಿ ನಂದಿತ್ತು, ಕೂಡಲ ಸಂಗನ ಶರಣರ ಮನ ನಂದಿತ್ತು ಅಂತ ವಚನದೊಳಗೆ ನೋವು ಹೇಳ್ಕೊಂಡಿದ್ದಾರೆ. ಆದ್ದರಿಂದ ಬಸವಣ್ಣವರ ಕಲ್ಪನೆಯನ್ನು ಈಡೇರಿಸಿದವರು ಯಾರು ಅಂತಂದ್ರೆ, ಆ ಬಸವಣ್ಣ ಬಂದ ನಂತರ, ಬಸವಣ್ಣರ ಗತಿಸಿದ ನಂತರ ನಮ್ಮನ್ನೆಲ್ಲರೂ ಉದ್ಧಾರ ಮಾಡಿದವರು ಯಾರು ಅಂತಂದ್ರೆ ಜಗದ್ಗುರು ಸಿದ್ಧಾರೂಢರು. ಬಸವಣ್ಣವರ ನಂತರ ಎಲ್ಲ ಸಮಾಜವನ್ನು ಒಕ್ಕಟ್ಟುಗೂಡಿಸಿದವರು ಯಾರಪ್ಪ ಅಂತಂದ್ರೆ ಜಗದ್ಗುರು ಸಿದ್ಧಾರೂಢರು ಅಂತ ನನ್ನ ಭಾವನೆ. ಇದಕ್ಕೆ ನಾವೆಲ್ಲರೂ ಒಪ್ಕೊಳ್ಳಬೇಕು ಅಂತ ಮಹಾತ್ಮರು ನಮ್ಮ ಕರ್ನಾಟಕದೊಳಗೆ, ಅದು
ಭಾರತ ಎಲ್ಲವನ್ನು ಸಂಚಾರ ಮಾಡಿ ಪ್ರತಿಯೊಂದು ರಾಜ್ಯದೊಳಗೆ ಅವರು ಸಂಚಾರ ಮಾಡಿ ಮಾಡಿ ಜಗತ್ತು ಉದ್ಧಾರ ಮಾಡಿ ಕಡೆಗೆ ನಮ್ಮ ಕರ್ನಾಟಕದೊಳಗೆ ನೆಲೆಸಿ ಇವತ್ತಿಗೂ ಸಹಿತ ನಮ್ಮ ಮುಂದೆ ನಿಂತು ಶ್ರದ್ಧೆ ವರ್ತಮಾನ ಕಾಲದೊಳಗೆ ಜಗದ್ಗುರು ಇದ್ದಾನ ಅನ್ನುವಂಥ ಭಾವನೆ ಈಗ ನೋಡಿಬಿಟ್ರೆ ಸಾಕ್ಷಾತ್ ಪರಮಾತ್ಮನ ಇದ್ದಾನ ಅನ್ನುವಂಥ ಮಾತನ್ನು ನಾವು ತಿಳ್ಕೊತಿದ್ದೇವೆ. ಅಜ್ಜ ಗತಿಶೀಲ ಅವರು ಯಾವಾಗಲೂ ಇರ್ತಾರೆ. ಅವರು ನಮ್ಮ ಶಾಸ್ತ್ರ ಹೇಳೋದೇನಂತಂದ್ರೆ ಎಲ್ಲಿ ತನಕ ಮಹಾತ್ಮರು ಇರ್ತಾರಂತಂದ್ರೆ ಈ ಭೂಮಿ ಮ್ಯಾಗ ನಮ್ಮದು ಶಾಸ್ತ್ರ ಹೇಳೋದು ಅನ್ನಗತ ಪ್ರಾಣ, ರಕ್ತಗತ ಪ್ರಾಣ, ಅಸ್ಥಿಗತ ಪ್ರಾಣ ಅಂತ ಶಾಸ್ತ್ರ ಹೇಳ್ತೈತಿ. ಎಲ್ಲಿ ತನಕ ನಮ್ಮ ಮೈಯೊಳಗೆ ರಕ್ತ ಇರ್ತೈತಿ ಅಲ್ಲಿ ತನಕ ನಮ್ಮ ಪ್ರಾಣ ಇರ್ತೈತಿ. ಎಲ್ಲಿ ತನಕ ನಮ್ಮ ಶರೀರದೊಳಗೆ ಅನ್ನ ಹೋಗ್ತೈತಿ ಅಲ್ಲಿ ತನಕ ನಮ್ಮ ಪ್ರಾಣ ಬದುಕೊಂಡಿರ್ತೈತಿ ಅಂತ. ಆದ್ರೆ ಜ್ಞಾನಿಗಳು ಹಂಗಲ್ಲ. ಎಲ್ಲಿ ತನಕ ಅವರ ಅಸ್ಥಿಗಳು ಈ ಭೂಮಿಯೊಳಗಿರ್ತಾವ ಅಲ್ಲಿ ತನಕ ಅವರು ಜೀವಂತವಾಗಿರ್ತಾರ ಅಂತ ಶಾಸ್ತ್ರ ಹೇಳ್ತೈತಿ. ಯಾಕೆ ಅಂತ ಕೇಳಿದ್ರೆ ಅಸ್ಥಿಗಳು ಹಾಗೆ ಹೋಗಂಗಿಲ್ಲ. ಅವು 10,000 ವರ್ಷ ತನಕ ಇರ್ತಾವಂಥ ಅಸ್ಥಿಗಳು ಈ ಭೂಮಿಯೊಳಗೆ ಸಾಮಾನ್ಯವಾಗಿ ಯಾವ ಹೋಗಂಗಿಲ್ಲ. ಅವು 10,000ವರೆಗೂ 10,000 ವರ್ಷ 1,000 ವರ್ಷ ಸಹಿತ ಇರ್ತಾವಂತ ಕೇಳಿದ್ರೆ ಅಸ್ಥಿ ಅವು ಯಾವಾಗಲೂ ಇರ್ತಾವಂತ. ಹಾಗೆ ನಮ್ಮ ಸಿದ್ಧಾರೂಢ ಹಿಂದೂ ಅದನ, ಇವು ಅದನ, ಮುಂದೆ ಇರ್ತಾನ. ಅವರಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಹ್ಯಾಗಾರ ಮಾಡಿ ನಿರಂತರವಾಗಿ ನಾವು ಸತ್ಸಂಗ ಮಾಡಿ ಅಜ್ಜನ ಸ್ಮರಣೆ ಮಾಡುತ್ತಾ ನಮ್ಮ ಜೀವನ ಉದ್ಧಾರ ಮಾಡ್ಕೊಂಡು ಅನ್ನುವಂಥ ಮಾತುಗಳನ್ನು ಹೇಳಿ ನನ್ನ 2 ವಾಕ್ಯಗಳಿಗೆ ಮಂಗಲ ಮಾಡ್ತಿದ್ದೇನೆ. ಪೂಜ್ಯರಲ್ಲಿ ಅನಂತ ಅಭಿನಂದನೆಗಳು.